ಆಮೆನ್. 2 ತಿಮೋತಿ 4 அதிகாரத்திலே 2 ತಿಮೋತಿ 4ನೇ ಅಧ್ಯಾಯ ஒரே ஒரு வசனத்தை மாத்திரம் நம்ம வாசிக்க போகிறோம். ಇನ್ನೊಂದು ವಾಕ್ಯವನ್ನು ನಾವು ಓದಿ ಮುಗಿಸಲು ಹೋಗೋಣ. 2 தீமோத்தேயு 2 ತಿಮೋತಿಯನಿಗೆ ಬರೆದ ಪತ್ರಿಕೆ 4 அதிகாரம் 4ನೇ ಅಧ್ಯಾಯ 10வது ವಚನத்தை ವಾಸಿಂಗ பார்க்கலாம். 10ನೆಯ ವಾಕ್ಯದಲ್ಲಿ ಯಾಕಂದರೆ ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನ ಬಿಟ್ಟು ತೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲಾತ್ಯಕ್ಕೂ போதும். 4 அதிகாரம் 1வது வசனத்திலிருந்து வாசிங்க. 4:1 ರಾಜ್ಯದ ಮೇಲೆಯೂ ಹೇಳುತ್ತೇನೆ. 2வது வசனம் போதும். சமயம் வாய்த்தாலும் சமயம் வாக்காயிட்டாலும் திருவசனத்தை ಜಾಗ್ರತೆಯಾಗಿ ಪ್ರಸಂಗಂ பண்ணு. 17 ವಾಕ್ಯ చూడండి. 17ನೇ ವಾಕ್ಯ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯನ್ನು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರಿಗೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹಗಳ ಬಾಯೊಳಗಿಂದ ತಪ್ಪಿಸಿದನು. ಆಮೆನ್. கர்த்தர் யாருக்கு துணையா நிற்கிறார்? ದೇವರು ಯಾರಿಗೆ ಸಹಾಯಕನಾಗಿ ನಿಲ್ಲುತ್ತಾನೆ? தேவனுடைய வேலையை செய்கிறவனுக்கு, ದೇವರ ಕೆಲಸವನ್ನ ಮಾಡುವವನಿಗೆ ಸಹಾಯಕನಾಗಿ ನಿಲ್ಲುತ್ತಾನೆ. பவுல் சொல்லுகிறார், ಪೌಲನು ಹೇಳ್ತಾನೆ, கர்த்தர் எனக்கு துணையாய் நின்றார், ದೇವರು ನನಗೆ ಸಹಾಯಕನಾಗಿ, அதனால தான் பிரசங்க வேலையை செய்தேன், ಅದರಿಂದಲೇ ನಾನು ಸುವಾರ್ತೆಯ ಕೆಲಸವನ್ನು ಮಾಡುತ್ತೇನೆ. ಆಮೆನ್. ಆಮೆನ್. ಸುವಾರ್ತೆ ಪಣಿ చేయి, దేవుడు నీకు తోడుగా నిలబడతాడు. ಸುವಾರ್ತೆಯ ಕೆಲಸವನ್ನು ನೀನು ಮಾಡು, ದೇವರು ನಿನಗೆ ಸಹಾಯಕನಾಗಿ ನಿಲ್ಲುತ್ತಾನೆ. ಪಕ್ಕದವರ ಸುವಾರ್ತೆ ಪಣಿ చేయి. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ದೇವರ ಸುವಾರ್ತೆಯ ಕೆಲಸವನ್ನ ಮಾಡಿರಿ, ದೇವರು ನಿಮಗೆ ಸಹಾಯಕನಾಗಿ. ಭಾನುವಾರ వచ్చేటప్పుడు, ಮುಂದಿನ ಭಾನುವಾರ ಬರುವಾಗ 2 ಚೈಲ್ ఉంది కదా, 2 ನಿಮ್ಮ ಕೈಗಳಿದೆಯಲ್ಲವಾ? ఉందా? ಇದೆಯಾ? ಫ್ರೀగా ರಾಗಾಕು. ಕೈಗಳನ್ನ ಬೀಸಿಕೊಂಡು ಹಾಗೆ ಬರಬೇಡಿರಿ. ಕೈ ವೀಸಮ್ಮ, ಕೈ ವೀಸಿ, ಕೈ ಅಲ್ಲಾಡಿಸುತ್ತಾ ಯಾರು ಬರಬೇಡಿರಿ. ಕಡೆಗೆ ಪೋಲಾ ಕೈ ವೀಸಿ ಫ್ರೀగా ರಾಗಾಕು. ಯಾರು ಕೈ ಆಡಿಸಿಕೊಂಡು ಬರಬೇಡಿರಿ. 2 ಆತ್ಮವ ಕೊಂಡು ಬಾ. 2 ಕೈಯಲ್ಲಿ ಇಬ್ಬರನ್ನು ಹಿಡಿದುಕೊಂಡು ಎಳೆಕೊಂಡು ಬನ್ನಿರಿ. ಆಮೆನ್. 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 2 ಆತ್ಮವ ಕೊಂಡು ಬಾ. 2 ಆತ್ಮಗಳನ್ನ ಕರೆತನ್ನಿರಿ. ದೇವರು ನಿನಗೆ ತೋಡುగా నిలబడతాడు. ದೇವರು ನಿನಗೆ ಸಹಾಯಕನಾಗಿ ನಿಲ್ಲುತ್ತಾನೆ. ಆಮೆನ್. ಚೊಲ್ಲಿಗೆ ಬಾಗಿಲ. ಆಮೆನ್. మీరు వెళ్ళి చెప్పాలి, రే నేను చర్చికి వెళ్ళినారా, దేవుడు నాతో మాట్లాడాడు ఈ రోజు అనేవాళ్ళు మాత్రం చేయలేకెత్తండి. ದೇವರು ನನ್ನೊಂದಿಗೆ ಮಾತನಾಡಿದನು ಎನ್ನುವರು ಮಾತ್ರ ಕೈ ಎತ್ತಿ ತೋರಿಸಿರಿ. ಊರ್ಕನೆ ಕೈ ಎತ್ತಕೂಡదని, నిజంగా ఉంటే నిజంగా ఎత్తండి. ಸುಮ್ಮನೆ ಕೈ ಎತ್ತಬಾರದು. ದೇವರು ನನ್ನೊಂದಿಗೆ ಮಾತನಾಡಿದರು, మీతో మాట్లాడారు కదా, ದೇವರು ನಿಮ್ಮೊಂದಿಗೆ అయితే మీరు పోయి ఇంకొకరితో మాట్లాడండి. ನೀವು ಹೋಗಿ ಇನ್ನೊಬ್ಬರ ಬಳಿಯಲ್ಲಿ ಮಾತನಾಡಿರಿ. నెక్స్ట్ భానువారం వచ్చేటప్పుడు, ಮುಂದಿನ ಭಾನುವಾರ ನೀವು బరుವಾಗ 2 చేతులు 2 ఆత్మలతో వస్తానని మాత్రం ఆమెన్ చూడండి. 2 ಕೈಯಲ್ಲಿ 2 ಆತ್ಮಗಳನ್ನ ಕರೆತರುತ್ತೇನೆ ಎಂದು ಹೇಳುವರು. ಆಮೆನ್ ಹೇಳಿರಿ. ಆಮೆನ್. ಆಮೆನ್. 2 చేతులతో చూస్తున్నాయి, ನೋಡುತ್ತಿದ್ದೇನೆ. 2 చేతులు చూస్తా. ಮುಂದಿನ ವಾರ బాగా జాలిగా ಕೈ ಅಲ್ಲಾಡಿಸ್ಕೊಂಡು ಬಂದ್ರೆ ಇಟ್ಕೊಳ್ರಿ. ಕೇಳುತ್ತೇನೆ, ఎందుకు ఊపుకొని వచ్చావు? ಯಾಕೆ ಕೈ ಮಾತ್ರ ಬೀಸ್ಕೊಂಡು ಬಂದೆ? ఫాస్టింగ్ అయ్యి ప్రేయర్ చేయి. దేవా, ಉಪವಾಸ ಮಾಡಿ. ಭಾನುವಾರ పోయేటప్పుడు నా 2 చేతులు ఏముండాలి? ದೇವರೇ, ಭಾನುವಾರ ಸಭೆಗೆ ಹೋಗುವಾಗ 2 ಕೈಗಳಲ್ಲಿ ಇಬ್ಬರು ಜನಗಳು ಆತ್ಮಗಳು ಬರಬೇಕು. చేస్తారా? ಮಾಡುತ್ತೀರಾ? మర్చిపోతారు కదా, ಮರೆತು ಹೋಗ್ಬಿಡ್ತೀರಲ್ವಾ? మర్చిపోతావు కదా, ಪಕ್ಕದವ್ರಿಗೆ ಹೇಳ್ರಿ, ಮರೆತು ಬಿಡ್ತೀರಲ್ವಾ? మర్చిపోగాక. ಮರೆತು ಹೋಗಬೇಡಿ. హల్లెలూయా. ಹಲ್ಲೆಲೂಯಾ. 2 ಆತ್ಮವೋಡು ಬಾ. ಇಬ್ಬರು ಆತ್ಮಗಳೊಂದಿಗೆ ಬನ್ನಿರಿ. ಪ್ರಸಂಗವೇ ಸುವಿಶೇಷ ವೇಳೆಯ ಸೈ. ಸುವಾರ್ತೆಯ ಕೆಲಸವನ್ನು ನೀನು ಮಾಡು. உனக்காக கர்த்தரே துணை நிற்பார். ನಿನಗಾಗಿ ದೇವರೇ ಸಹಾಯಕನಾಗಿ ನಿಲ್ಲುತ್ತಾನೆ. ಸಿಂಹத்தின் வாய்க்கு கர்த்தர் உன்னை ரட்சிப்பார். ಸಿಂಹಗಳ ಬಾಯಿಗಳಿಂದ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಎಲ್ಲರೂ ಎಲ್ಲಿ ನಿಲ್ಲலாம். ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮೂಡುவோம். ಕಣ್ಣುಗಳನ್ನು ಮುಚ್ಚಿ ஜெபிக்க ஆரம்பிக்கலாம். ಪ್ರಾರ್ಥಿಸಲು ಆರಂಭಿಸೋಣ. தேவனே, நீரே எங்களுக்கு சகாய, நீரே எங்களுக்கு சகாக்காரடு ತಂದೆ, ನೀನೇ ನನಗೆ ಸಹಾಯಕನಪ್ಪ. ಎಲ್ಲರ ಕೈ ಮೇಲೆ சொல்லுங்க, ನೀರೇ எனக்கு துணையாண்டவரே. ದೇವರೇ, ನೀನೇ ನನಗೆ ಸಹಾಯಕ. ನೀರೇ எங்களுக்கு துணையாய் நிற்கிறே. ನೀನೇ ನನಗೆ ಸಹಕಾರನಾಗಿರುತ್ತೀರ. கர்த்தர் எனக்கு துணையாய் நிற்கிறே. ದೇವರೇ, ನೀವು ನನಗೆ சகாயக்காரனாக ಮೇಲೆ ಎತ್ತು சொல்லுங்க பார்க்கலாம். ಕೈಗಳನ್ನು ಮೇಲೆ ಎತ್ತಿ இன்றைக்கு ஆண்டவர் சொல்லுகிற வார்த்தையை நான் அப்படியே சொல்லட்டும். ಈ ದಿನ ದೇವರು ಹೇಳುವ ವಾಕ್ಯವನ್ನು ನಾನು ಹಾಗೆ ಹೇಳುತ್ತೇನೆ. நீ எந்த துணையை தேடிட்டு இருந்தியோ, ನೀನು ಯಾವ ಸಹಾಯವನ್ನು ಹುಡುಕಿಕೊಂಡಿದ್ದೀಯೋ, ఎవరైతే నీకు మంచి సహకారుగా ఉండాలని నువ్వు అనుకుంటున్నావో, ಯಾರು ನಿನಗೆ ಒಳ್ಳೆಯ ಸಹಕಾರನಾಗಿ ಇರಬೇಕೆಂದು ಅಂದುಕೊಳ್ಳುತ್ತಿದ್ದೀರೋ, அவர் ಯೇಸು. ಅವರೇ ಆತನೇ ಯೇಸು. அவர் நமக்கு ஏற்ற துணையா இருக்க போகிறார். ಆತ ನಮಗೆ ತಕ್ಕ ಸಹಾಯಕನಾಗಿರಲು